ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರಿ ಬೆನಕ ಅಮಾವಾಸ್ಯೆಯ ಕುರಿತು. ನಾವೇನಾದ್ರೂ ನಮ್ಮ ಪಿತೃ ಕಾರ್ಯಗಳನ್ನ ಮಾಡ್ಬೇಕು ಅಂದ್ರೆ ಬೆನಕಾನೇ ನಮ್ಗೆ ಸೂಚಿಸೋದು, ಅವರ ಕರ್ಮಗಳು ಕಳೆದಿದ್ರೆ ಅಂತ ಹೇಳ್ತಾ ಇದ್ರಿ. ನಿಜ ನೋಡಿ, ಇವತ್ತು ಒಬ್ಬ ಮನುಷ್ಯನಿಗೆ ಸಾಧಾರಣವಾಗಿ ಯಾರು ಹೇಳ್ತಾರೆ, ಬೆನಕ ಅಂದ್ರೆ ಕೇತು ಪ್ರತಿಯೊಬ್ಬರ ಜೀವನದಲ್ಲಿ ಮೋಕ್ಷವನ್ನು ಕೊಡೋದಕ್ಕೆ ಜ್ಞಾನ ಮೋಕ್ಷ ಪ್ರದಾಯಕಂ. ರಾಹು ಕೇತುನ ಜ್ಞಾನ ಅಂತಕ್ಕಂಥ ರಾಹು, ಕೇತು ಅಂದರೆ ಮೋಕ್ಷ. ಯಾವತ್ತೂ ಆ ರೀತಿ ನೋಡ್ತೀವಿ. ಕೇತು ಎಲ್ಲಿದಾನೋ ಮೋಕ್ಷವನ್ನು ಪ್ರಸಾದಿಸ್ತಾನ. ಸತ್ತವನ ಜಾತಕವನ್ನು ನೋಡಲೇಬಾರ್ದು ಅಂತೀವಿ. ಭಾಳ ಜನ ನಮ್ಮ ಹತ್ರ ಬಂದಾಗ, ಎಷ್ಟೋ ಜನ ಬಂದಾಗ ಅಥವಾ ಎಲ್ಲೋ ಕಡೆ ಕರ್ಕೊಂಡು ಹೋದಾಗಲೂ ನಮ್ಮ ಇವ್ರಿಗೆ ಹೋಗ್ಬಿಟ್ಟಿದ್ದಾರೆ ಜಾತಕ ನೋಡ್ತೀರಾ ಒಂಚೂರು ಅಂತ ಕೊಟ್ಬಿಟ್ಟಿರ್ತಾರೆ. ಇನ್ನು ಕೆಲವರು ದಡ್ರಿದ್ದಾರೆ ನೋಡಿ, ದೊಡ್ಡ ದೊಡ್ಡ ವಿದ್ವಾಂಸರು ಭಾಳ ಜನ ಇದ್ದಾರೆ. ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಏನಂದರೆ ಇವ್ನು ಸತ್ತೋಗಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಜಾತಕದಲ್ಲಿ ನೀವು ಎತ್ಕೊಂಡೋಗಿ ಕೊಟ್ಟರು ಈ ಸತ್ತಿರೋ ಜಾತಕ ಅಂತ ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿ ಹೇಳ್ಬೋದು ಅಷ್ಟು ಚೆನ್ನಾಗಿ ಹೇಳ್ಬೋದು. ಜಾತಕನ ತಂದು ಕೊಡ್ತಾರೆ, ಸತ್ತೋಗಿದ್ದಾರೆ ಬಿಸಾಕ್ರಿ ಅಂದರೆ, ಇಲ್ವಲ್ಲ ಇದ್ದಾರೆ ಅಂತ. ಎಲ್ಲಿದ್ದಾರೆ? ಖಂಡಿತ ಸತ್ತೋಗಿದ್ದಾರೆ. ಆಮೇಲೆ ಬಾಯ್ಬಿಡ್ತಾರೆ, ಹೌದು ಸತ್ತೋಗಿದ್ದಾರೆ ಅಂತ. ಅದಕ್ಕೆ ಸತ್ತೋಗಿದ ಮೇಲೆ ಜಾತಕಗಳನ್ನ ತೋರಿಸ್ಬೇಡಿ. 5 ವರ್ಷಕ್ಕೆ ಮೊದಲು ಮಕ್ಕಳ ಜಾತಕವನ್ನು ತೋರಿಸ್ಬೇಡಿ ಅಂತ ಎಷ್ಟೋ ಜನ ಹೇಳ್ತೀವಿ. ಜಾತಕಗಳಲ್ಲಿ ಏನು ಬರೆದಿರುತ್ತೆ, ಕೇತುವನ್ನು ನೋಡ್ತೀವಿ. ಆ ಕೇತು ಅಂದರೆ ಸತ್ತವನು ಹೇಗೆ ಸತ್ತ, ಮೊದಲನೇದಾಗಿ ಹೇಗೆ ಸತ್ತ. 8ನೇ ಮನೆ ನೋಡ್ತೀವಿ. ಸತ್ತೋದವನು ಪರಿವರ್ತನೆ ಆಗತ್ತಾ ಇಲ್ವಾ, ಅವನಿಗೆ ಜ್ಞಾನ ಸಿದ್ಧಿ ಆಗಿದೆಯಾ, ಮೋಕ್ಷ ಲಭಿಸಿದೆಯಾ, ಪಾಪ ಕರ್ಮಗಳು ಎಷ್ಟು ಮಾಡಿದ್ದಾನೆ, ತಕ್ಕಡಿಯಲ್ಲಿ ತೂಕ ಇಲ್ಲೇ ಹಾಕ್ಬೋದು. ಚಿತ್ರಗುಪ್ತನವರೆಗೂ ಹೋಗಿ ವಾಪಸ್ ಬರಬೇಕಾಗಿಲ್ಲ. ಆದರೆ ಈ ಬೆನಕ ಅಮಾವಾಸ್ಯೆ ಎಷ್ಟು ಚೆನ್ನಾಗಿ ತೋರಿಸುತ್ತೆ ಅಂದರೆ, ಅವನಿಗೆ ಸೂಚಿಸುತ್ತಂತೆ ಆ ಟೈಮ್ ಕರೆಕ್ಟಾಗಿ ಇವನಿಗೆ ಜ್ಞಾನೋದಯ ಆಗುತ್ತೆ. ಅಕಸ್ಮಾತ್ ಆ ಕರ್ಮ ಕಳೆದೋಗಿದೆ ಅವನಿಗೆ, ಹೋದವನಿಗೆ, ಸತ್ತೋದವನಿಗೆ ಕರ್ಮ ಚೆನ್ನಾಗಿ ಕಳೆದಿದ್ರೆ, ಅದು ಗಂಡಾಗಲಿ ಹೆಣ್ಣಾಗಲಿ ವಯಸ್ಸಾದವರಾಗಲಿ ಚಿಕ್ಕ ಹುಡುಗರಾಗಲಿ ಯಾರೇ ಸತ್ತೋಗಿರಲಿ, ಆ ಮೋಕ್ಷ ಪ್ರದಾಯ ಚೆನ್ನಾಗಾಗಿದ್ದರೆ ಬೆನಕ ಇಲ್ಲಿ ಜ್ಞಾನಶಕ್ತಿ ಕೊಡ್ತಾನಂತೆ. ಏನಂದರೆ, ಬನ್ರಿ ಸ್ವಲ್ಪ ಕೇಳ್ಕೊಂಡ್ಬಿಡೋಣ, ನಿಮ್ಮ ಇವ್ರ ಮನೇಲಿ ನೇಣು ಹಾಕೊಂಡು ಸತ್ತೋದ್ರಲ್ಲ, ಅವ್ನು ವಿಷ ಕೂಡ ಸತ್ತೋದ್ನಲ್ಲ, ಮನೆ ಬಿಟ್ಟು ಹೊಟ್ಟೋಗಿದ್ನಲ್ಲ, ಅವನ್ನೆಲ್ಲೋ ಸತ್ತೋಗಿದೆ ಆಕ್ಸಿಡೆಂಟಲ್ಲಿ. ಸೊ ಇದನ್ನು ಸತ್ತೋಗಿದ್ದ ಮೇಲೆ ಈ ಕರ್ಮಗಳು ಹೇಗೆ ಮಾಡ್ಕೊಳ್ಳೋದು ಏನಂತ, ಯಾಕೆ ಇಷ್ಟು ಕಷ್ಟಗ ನೀವು ಪಡ್ತಾನೇ ಇದ್ದೀರಾ, ಬನ್ನಿ ಹೋಗೋಣ ಅಂತ ಎಲ್ಲೋ ಪಾಪ ಪಕ್ಕದ ಮನೆಯವರು ನೆಂಟರು ಯಾರೋ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋ ಸಮಯಕ್ಕೆ ಹೋಗೋಣ ಅನ್ಸ್ಬೇಕು ಅವನಿಗೂ. ಯಾಕೆಂದ್ರೆ ಅಲ್ಲರಿಗೂ ಅವ್ನು ನಂಬೇ ಇರಲ್ವಲ್ಲ. ಹಾಳಾಗೋಗ್ಲಿ, ನಡಿ ಅತ್ಲಾಗೆ ಅಂತಾದರೂ ಬಲವಂತಕ್ಕಾದರೂ ಬರ್ತಾನೆ. ಬಂದಾಗ ಈ ಕಾರ್ಯ ಮಾಡ್ಕೊಳ್ಳಿ ಅಂತ ಯಾರೋ ಹೇಳಿರ್ತಾರೆ. ಅಲ್ಲಿ ಹಣೆ ಬರದಲ್ಲಿ ಮಾಡಿ ಅಂತ ಹೇಳಿದ್ರು ನಾರಾಯಣ ಬಲಿ ಪ್ರೇತ ಸಂಸ್ಕಾರವನ್ನ ಮಾಡೋ ಯೋಗ್ಯತೆ ಇವನಿಗೆ ಬರೋದಿಲ್ವಂತೆ. ಹ್ಞೂ ಅಂದ್ಬಿಟ್ಟು ಮನೆಗೆ ಹೋಗಿರ್ತಾನೆ. ತಿರುಗಿ ಮತ್ತೆ ಕರ್ಮ ಕಳಿದೇ ಇದ್ರೆ ಅವನಿಗೆ ಆ ಜ್ಞಾಪಕನೂ ಬರಲ್ಲ, ಇಂಟ್ರೆಸ್ಟೇ ಅವನಿಗೆ ಬರಲ್ಲ. ಇಲ್ಲದೆ ಇದ್ರೆ ಏನು ಮಾಡ್ತಾನೆ ಗೊತ್ತಾ, ಅಕಸ್ಮಾತ್ ಅವ್ನ ಕರ್ಮ ಬೇಕಾಳೋದ್ರೆ ಟಕ ಟಕ ಅಂತ ಬರೇ ಆ ಊರಿಗೆ ಹೋಗಿ ಬಂದ್ಬಿಡೋಣ, ಅದೇನೋ ಮಾಡಿಸ್ಕೊಂಬ ಅಂತ ಹೇಳಿದ್ದಾರೆ, ಹಾಗಾದ್ರೂ ನಮ್ಮ ಜೀವನ ಸರೋಗುತ್ತೇನೋ. ಬಲವಂತಕ್ಕಾದರೂ ಸರಿ, ಯಾವುದಕ್ಕಾದರೂ ಸರಿ ಪರಿವರ್ತನೆ ಆಗಕ್ಕೆ ಖಂಡಿತ ಜೀವನ ಬಿಟ್ಟು ಹೋಗಬೇಕು ಅಂದರೆ ಒಬ್ಬ ಮನುಷ್ಯ ಸತ್ತ ಮೇಲೆ ಏನೇನು ಕರ್ಮವನ್ನು ಅನುಭವಿಸ್ತಾನೆಕ್ಕಿಂತ ಇರೋದುವಾಗ ಪರಿವರ್ತನೆ. ಅದಕ್ಕೆ ಹೇಳೋದು, ಇದ್ದಾಗ ಏನಾದರೂ ಮಾಡಿ, ಇಲ್ದಿದ್ದಾಗ ಓದಾಡಬೇಡಿ ಅಂತ ಹೇಳ್ತೀವಿ. ಎಷ್ಟೋ ಜನ ಸತ್ತೋದ ಮೇಲೆ ಆ ಪೋಸ್ಟರ್ಗಳಿಗೆ, ಅವರು ಸತ್ತೋದ ಮೇಲೆ ಅವ್ರಿಗೆ ಏನು ಲೈಟ್ಸ್ ಏನು ಹಾಕೋದು, ಇದ್ದಾಗ ಒಬ್ಬ ನನ್ನ ಮಗ ನೋಡ್ಕೊಂಡಿರಲ್ಲ, ಆ ರೂಮಲ್ಲಿ ಮೂಸ್ ಕೂಡ ನೋಡಿರಲ್ಲ, ಅಂಥ ಜನಗಳು ಇದ್ದಾರೆ. ಹೀಗೆ ಪರಿವರ್ತನೆ ಏನಂದರೆ ಮೋಕ್ಷಗ್ರಹ. ಸಾಯ್ಬೇಕಾದ್ರೆ ಯಾವತ್ತೂ ತಿಳ್ಕೊಳ್ಳಿ ಹೇಗೆ ಸಾಯ್ತಾನೆ ಮನುಷ್ಯ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬೆನಕ ಅಮಾವಾಸ್ಯೆ ದಿವಸ ಇವತ್ತು ಆ ಪಿತೃಗಳನ್ನೆಲ್ಲ ಜ್ಞಾಪಿಸ್ಕೋಬೇಕಂತ. ಏನಂದರೆ, ಯಾರು ಸತ್ತಿದ್ದಾರೆ, ಎಲ್ಲೆಲ್ಲಿ ಸತ್ತಿದ್ದಾರೆ, ನಾವೆಲ್ಲ ಜ್ಞಾಪಿಸ್ಕೋಬೇಕು. ಆ ಸಮಯಕ್ಕೆ ಈ ಕಾರ್ಯಗಳನ್ನು ಮಾಡಿದೀವಾ ಇಲ್ವಾ, ಎಲ್ಲಿಂದ ಮಾಡ್ಕೊಂಬಂದಿದ್ದೀವಿ. ಕೆಲವರು ಏನು ಗೊತ್ತಾ ಬರ್ತಾರೆ, ಇಲ್ಲ ಗುರುಗಳೇ ನಮ್ಗೆ ಆ ಪದ್ಧತಿನೇ ಇಲ್ಲ, ನಮ್ಮ ಅತ್ತೆಯವ್ರು ಹೇಳ್ಕೊಟ್ಟಿಲ್ಲ, ಇಲ್ಲ ಈ ಪದ್ಧತಿ ಇಲ್ಲ, ನಮ್ಮ ಅಮ್ಮ ಮನೆಯವ್ರು ಯಾರು ಇದನ್ನೆಲ್ಲ ಮಾಡಲ್ಲ, ಅವ್ರ ಕಡೆ ಇಲ್ಲ. ನೀವು ಅವ್ರ ಕಡೆ ಇಲ್ಲದೆ ಇದ್ರೂ ನೀವು ತಲೆ ಕೆಡಿಸ್ಕೋಬೇಡಿ. ಮುಂದಿನ ಪೀಳಿಗೆ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಮಾಡಿ. ಮುಂದಿನ ಪೀಳಿಗೆ ಮಾಡದೇ ಇದ್ರೂ ಹಳೆಬ್ರು ಜ್ಞಾಪಿಸ್ಕೊಂಡು ಇದನ್ನು ಮುಗಿಸ್ಬಿಡಿ. ಯಾಕೆಂದರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಡ್ರ್ಯಾಗಾನ್ ಅಂದರೆ ಎಲ್ಲನೂ ಎಳಿತಾ ಇರುತ್ತಂತೆ, ಜೀವನನೂ ಹಾಗೆ ಹೋಗ್ತಾ ಇರುತ್ತೆ. ಅವ್ರುಗಳು ಸಂತೃಪ್ತಿ ಪಡೆದೇ ಇದ್ರೆ ಪರಿವರ್ತನೆ. ಇದಕ್ಕೆ ಉದಾಹರಣೆ ಏನು ಅಂದರೆ, ಅಶ್ವತ್ಥಾಮ ಹತಾಹಿತ ಅಂತ ನಿಧಾನಕ್ಕೆ ಅವನು ಹತಾಯತ ಅಂದರೆ ಅವನು ಸತ್ತೋದ ಅಂತಕ್ಕಂಥ ವಿಚಾರವನ್ನ ಎಲ್ಲೂ ಹೇಳಿಲ್ಲ. ಯಾರು ಹೇಳಿದ್ದು? ಧರ್ಮರಾಯ. ದ್ರೋಣಾಚಾರ್ಯರ ಆ ಕಡೆ ನಿಂತ್ಕೊಂಡು ಬಿಲ್ಲುಬಾಣ ಹೆಂಗೆ ನಿಂತ್ಕೊಂಡಿರ್ತಾರೆ, ಅಶ್ವತ್ಥಾಮ ಹತಾಯತ ಅಂತಕ್ಕಂಥ ದೂರವಾಗಿ ಕೂಗಿದಾಗ ಏನಾಗುತ್ತೆ, ಸತ್ತೋದ್ನಾ ಕುಂಜ ವಿಹಾರ ಅಂದರೆ ಆನೆ ಸತ್ತೋಗಿದ್ದು, ಅಶ್ವತ್ಥಾಮನು ಆನೆ ಅನ್ನೋದು ಮೆತ್ತಿಗೆ ಹೇಳುವಂತಾನೆ ಕೃಷ್ಣ ಪರಮಾತ್ಮ. ತಕ್ಷಣ ಹಿಂಗೆ ಎಳಿತಾನೆ. ಆಗ ಬಹಳ ಬುದ್ಧಿವಂತ ಕೃಷ್ಣ ಪರಮಾತ್ಮ ಇದನ್ನ ಸುಳ್ಳನ್ನ ಹೇಳಿಸ್ದ ಅನ್ನೋದಕ್ಕಿಂತ ಅವನು ಹೇಳ್ದ, ಸತ್ತೋಗಿದ್ದ ಆನೆನೇ, ಆದರೆ ಕುಂಜ ವಿಹಾರ ಅಂದರೆ ಆ ಆನೆಯನ್ನ ಪರಿವರ್ತನೆ, ಮನುಷ್ಯ ಅಲ್ಲ ಪ್ರಾಣಿ ಅಂತ. ಸತ್ತೋದ ವಿಚಾರವನ್ನು ಯಾವ ಕಾಲಕ್ಕೂ ಹೇಳಿರಲಿಲ್ಲ. ಆಗ ಏನಾಯಿತು, ಈ ಸುಳ್ಳಿಗೆ ಪರಿವರ್ತನೆ. ಆಗ ಏನು ಮಾಡ್ತಾರಂತೆ, ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಒಂದು ಕಥೆನೇ ಹೇಳಿದ್ದೆ. ಧರ್ಮರಾಯನ ಹಿಂದೆ ಯಾವ ಕಾಲಕ್ಕೂ ಜೊತೆಗೆ ಹೋಗಿದ್ದವರು ಎಲ್ಲ ಪಾಂಡವರು ಸತ್ತ ಮೇಲೆ ಎಲ್ಲರೂ ಹೋಗ್ತಾರಂತೆ. ಆದರೆ ಧರ್ಮರಾಯ ಒಬ್ಬನೇ ತನ್ನ ದೇಹದಲ್ಲಿ ಹೋಗಿದವನು. ಅಂದರೆ ಎಲ್ಲರೂ ಸತ್ತ ಮೇಲೆ ಆತ್ಮದಲ್ಲಿ ಕೈಲಾಸವನ್ನು, ವೈಕುಂಠವನ್ನು, ಒಂದು ಲೋಕವನ್ನು ಸೇರಿದವರು. ಆದರೆ ಧರ್ಮರಾಯ ತನ್ನ ದೇಹದಲ್ಲೇ ಸ್ವರ್ಗವನ್ನು ಸೇರಿದವನು. ಅದಕ್ಕೋಸ್ಕರ ಆ ಸ್ವರ್ಗಕ್ಕೆ ಸೇರಕ್ಕೆ ಮೊದಲು ಅವನ ಜೊತೆ ಬಂದಿದ್ದು ನಾಯಿ. ಆ ಧರ್ಮರಾಯ ನಾಯಿ ಬಂದಾಗ ಅವನು ಹೇಳ್ತಾನೆ ಇಂದ್ರನಿಗೆ, ನೋಡಪ್ಪ ಇದೇನು ಇದು ಪಕ್ಕದಲ್ಲಿ ಜೊತೆಗೆ ಬಂದಿದೆ, ಇದನ್ನು ಕರ್ಕೊಂಡು ಹೋಗ್ಬೇಕು ನಾನು ಅಂತ. ಎಲ್ಲ ನೋಡ್ತಾನೆ, ಎಲ್ಲರೂ ಒಬ್ಬೊಬ್ಬರೇ ಸತ್ತೋದ್ರು.
ಸತ್ತೋದ್ಮೇಲೆ ಇಂದ್ರ ಬರ್ತಾನೆ, ನಡಿ ಹೋಗೋಣ ಸ್ವರ್ಗಲೋಕಕ್ಕೆ, ಪುಷ್ಪಕ ವಿಮಾನ ಬಂದಿದೆ, ಭಾಳ ಸಂತೋಷ, ಪುಷ್ಪಕ ವಿಮಾನದಲ್ಲಿ ಹತ್ತಿಸ್ಕೋಬೇಕು, ಇಲ್ಲ ನನಗೆ ಆ ನಾಯಿ ಎಂದೇ ಕಾಪಾಡಿದ್ದು, ಅದೊಂದೇ ನನ್ನ ಜೊತೆ ಬಂದಿದ್ದು. ಸೊ ನನ್ನ ಧರ್ಮ ಏನೇನು ಹೇಳ್ತೆ ಅಂದರೆ, ಕೊನೆಗೆ ನನ್ನ ಜೊತೆ ಬಂದವನಿಗೆ ಅವನಿಗೂ ಆಶೆ, ರೇ ಪ್ರಾಣಿಗಿಣಿ ಎಲ್ಲ ಕರ್ಕೊಂಡು ಹೋಗೋಕ್ಕಲ್ಲ, ನೀ ಬರಾಗಿದ್ರೆ ಬಾ, ಬಿಟ್ರೆ ಬಿಡು, ನನಗೆ ಹಂಗಾದರೆ ಈ ಸ್ವರ್ಗಲೋಕವೇ ಬೇಕಾಗಿಲ್ಲ ಅಂತ ಅಲ್ಲೇ ಇದ್ಬಿಡ್ತಾನೆ. ಆಗ ಕೊನೆಗೆ ಆ ಅವತಾರವನ್ನು ತೋರಿಸಿ ಆ ನಾಯಿ ಇನ್ಯಾರೂ ಅಲ್ಲ, ಸಾಕ್ಷಾತ್ ಯಮಧರ್ಮರಾಜ. ಆಗ ಹೇಳ್ತಾನೆ, ನಾನೇ ನಾಯಿ ರೂಪದಲ್ಲಿ ಬಂದಿದ್ದು. ಯೋಚನೆ ಮಾಡೋದಕ್ಕೆ ನಾರಾಯಣ, ನಾಯಿನ ಅವತ್ತಿಂದ ನಾರಾಯಣ ನಾರಾಯಣ ಅಂದರೆ ಕೊನೆ ಕಾಲಕ್ಕೆ ಮೋಕ್ಷ ಪ್ರಸಾದ ಪಡೆಯುವಾಗ ನೀವು ಹೆಣವನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ನಾಯಿ ಹಿಂದೆ ಬರುತ್ತೆ. ಎಷ್ಟು ನಿಯತ್ತು ನಾಯಿ ಅಂತ ನೀವು ಕೇಳ್ತೀರಾ, ಆದರೆ ಆ ಜೊತೆಗೆ ಬರ್ತಕ್ಕಂಥ ನಾಯಿಗಳು ಯಾವತ್ತಿದು ತಿಳ್ಕೊಳ್ಳಿ, ನಾರಾಯಣ. ಅವತ್ತಿಂದ ನಾವು ನಾಯಿಗೆ ನಾರಾಯಣ ಇರ್ಬೋದು ಕಣೋ ಅಂತ ಒಂದು ನಾಮಕರಣವನ್ನು ಅಂಥ ಒಂದು ಸಮಯದಲ್ಲಿ ನೆನೆಸ್ಕೋಬೇಕು. ಸಾಯುವಾಗ ಯಾರು ನಾರಾಯಣ ನೆನೆಸ್ಕೊಳ್ಳೋದೇ ಇಲ್ಲ, ಮೋಕ್ಷ ಕೊಟ್ಟೋಗ್ತೀವಂತ. ಇಷ್ಟು ಪಾಪಕರ್ಮಗಳು ತೊಳಿಬೇಕಾದ್ರೂ ಮೋಕ್ಷಕ್ಕೆ ಹೋಗ್ಬೇಕಾರೆ ನಾರಾಯಣ ನಾರಾಯಣ ಅನ್ಬೇಕಂತೆ. ಸರಿ, ಇವನು ಆವಾಗ ಹೇಳ್ತಾನೆ, ಭಾಳ ಸಂತೋಷ, ನೀನು ಇವತ್ತಿಗೂ ಧರ್ಮ ಬಿಟ್ಟಿಲ್ಲ ಕಣೋ, ನನ್ನ ಮಗನಾಗಿ ಸಾರ್ಥಕವಾಯಿತು ಅಂತ ಯಮಧರ್ಮರಾಜ ದರ್ಶನವನ್ನು ಕೊಟ್ಟು ನೀನು ಸ್ವರ್ಗಕ್ಕೆ ಹೋಗು ಅಂತಾನೆ. ಸ್ವರ್ಗಕ್ಕೆ ಹೋದ. ಸ್ವರ್ಗಕ್ಕೆನ ಹೋಗಿ ನೋಡ್ತಾನೆ, ಈ ಕಡೆ ದುರ್ಯೋಧನ, ಆ ಕಡೆ ಕರ್ಣ, ಈ ಕಡೆ ಇರ್ತಕ್ಕಂಥ ಶಕುನಿ, ಎಲ್ಲರೂ ಇದ್ದಾರೆ. ಇದೇನು ಸ್ವರ್ಗದಲ್ಲಿ ಇವರೆಲ್ಲ ಇದ್ದಾರೆ, ನನ್ನ ಅಣ್ಣ ತಮ್ಮಂದ್ರಿಲ್ವಲ್ಲ, ನನ್ನ ಹೆಂಡತಿ ಇಲ್ವಲ್ಲ, ಎಂಥ ಮೋಸ ಇದು. ಪಾಪಿಷ್ಟೆಲ್ಲ ಇಲ್ಲಿದ್ದಾರೆ ಸ್ವರ್ಗದಲ್ಲಿ, ಇವ್ರಿಗೂ ಒಂದು ಲೋಕ ಕೊಟ್ಟಿದ್ದಾಗ, ಇವ್ರಿಗೊಂದು ಸ್ಥಾನಮಾನ ಕೊಟ್ಟಾಗ ನಮ್ಮವ್ರಿಗೆ ಯಾಕೆ ಕೊಟ್ಟಿಲ್ಲ, ಯಾಕೆ ಅಂತ ನೀವು ಯೋಚನೆ ಮಾಡ್ತಾ ಇರಿ. ಈಗ ಬಂದೆ.